ನಮಸ್ಕಾರ ಕರ್ನಾಟಕ. ನಾವೆಲ್ಲಾದ್ರೂ ಊರುಗಳಿಗೆ ಹೋಗ್ಬೇಕು ಅಂತಂದ್ರೆ ಬಸ್ ಅಥವಾ ಟ್ರೈನ್ ಅನ್ನ ಬಳಸ್ತೇವೆ. ಬಟ್ ಈ ಬಸ್ಗಳು ಎಷ್ಟರ ಮಟ್ಟಿಗೆ ಅನ್ಸೇಫ್ ಆಗಿದೆ ಅಂತಂದ್ರೆ, ಕರ್ನೂಲ್ ಬಸ್ ಟ್ರಾಜಿಡಿನಲ್ಲಿ ಬಸ್ ಕರ್ಕಲಾಗಿ 20ಕ್ಕೂ ಹೆಚ್ಚು ಜನ ಬೂದಿಯಾಗಿದ್ದಾರೆ. ನಾವು ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಅಷ್ಟು ಕರ್ಕಲಾಗೋವರೆಗೂ ಎಮರ್ಜೆನ್ಸಿ ಡೋರ್ ಓಪನ್ ಆಗಿಲ್ವಾ? ಒಂದು, ಅಷ್ಟು ಕರ್ಕಲಾಗ್ಲಿಕ್ಕೆ ಫ್ಯೂಲ್ ಎಲ್ಲಿಂದ ಬಂತು ಅಂತ. ಸಾಮಾನ್ಯವಾಗಿ ನೀವು ಆ ಗಾಂಧಿನಗರದಲ್ಲಿ ನಿಂತ್ಕೊಂಡ್ರೆ ಬಸ್ಸುಗಳು ಹೈದರಾಬಾದು, ಕರ್ನೂಲು, ಧರ್ಮಸ್ಥಳ, ಮುಂಬೈ ಹೋಗೋ ಬಸ್ಸುಗಳು ಪ್ಯಾಸೆಂಜರ್ಗಳನ್ನ ಕಾಟಾಚಾರಕ್ಕೆ ಪ್ಯಾಸೆಂಜರ್ ಬಸ್ಸುಗಳವು, ಮುಂಬೈಗೆ ಹೋಗೋ ಬಸ್ಸುಗಳು ಅವೆಲ್ಲ. ಬಟ್ ಅದರಲ್ಲಿ ಹೆಚ್ಚು ಕಮ್ಮಿ 2 ಲಾರಿಗಿಂತ ಹೆಚ್ಚಿನ ಲಗೇಜ್ಗಳನ್ನ ಡಿಕ್ಕಿನ ತುಂಬಿಕೊಂಡು, ಟಾಪಲ್ಲಿ ತುಂಬಿಕೊಂಡು, ಮೋರ್ ಆರ್ ಲೆಸ್ ದೇ ವರ್ಕ್ ಲೈಕ್ ಎ ಕ್ಯಾರೇಜ್ ಬಸ್ಸುಗಳು. ಬಟ್ ಆದ್ರೆ ಹೆಸರಿಗೆ ಮಾತ್ರ ಅವ್ರು ಕಟ್ಟೋದು ಟ್ಯಾಕ್ಸು ಬರೀ ಪ್ಯಾಸೆಂಜರ್ ಬಸ್ ಅಂತ ಹೇಳುತ್ತೆ. ಅದರಲ್ಲಿ ಎಷ್ಟೋ ಬಸ್ಸುಗಳು ಡೂಪ್ಲಿಕೇಟ್ ನಂಬರ್ಗಳು ಹಾಕೊಂಡು, ಆಟೋದವ್ರು ನೋಡಿದಲ್ಲ, ಒಂದ್ಸತಿ ಆಟೋ ಅವ್ರನ್ನ ಹಿಡಿದಾಕಿದ್ವಿ, ಎಲ್ಲ 1 ಡಬಲ್ ನಂಬರ್ಗಳು, ಒಂದು ನಂಬರ್ ಮೇಲೆ 10 ಬಸ್ಸು, ಈ ರೀತಿ ಸಾಕಷ್ಟಿದೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಬೇಕಾದ್ದೇನು ಅಂತಂದ್ರೆ, ನಿಮ್ಮದೇ ಕ್ಯಾಬಿನೆಟ್ ಅಲ್ಲಿರೋ ಮಂತ್ರಿ ಅವ್ರದೇ 500ಕ್ಕೂ ಹೆಚ್ಚು ಬಸ್ ಇದೆಯಂತೆ. ಒಂದು 3,000 ಬಸ್ಸುಗಳು ಆಪರೇಟ್ ಮಾಡುತ್ತೆ ಕರ್ನಾಟಕದಲ್ಲಿ. 99.99% ಬಸ್ಸುಗಳು ಲಗೇಜ್ಗಳನ್ನು ತುಂಬಿಕೊಂಡು, ಮೊನ್ನೆ ಕರ್ನೂರಲ್ಲಿ ಈ ಒಂದು ಅನಾಹುತ ಆಗ್ಲಿಕ್ಕೆ, ಬೆಂಕಿ ಅನಾಹುತ ಆಗ್ಲಿಕ್ಕೆ, ಸುಟ್ಟು ಕರ್ಕಲಾಗ್ಲಿಕ್ಕೆ ಆ ಬಸ್ಸಲ್ಲಿದ್ದಂತ ತುಂಬಿದಂತ ಲಗೇಜ್ ಇದೆಯಲ್ಲ, ಲಗೇಜು ಮೇಜರ್ ಕಾರಣ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, RTO ಪರ್ಮಿಟ್ ಕೊಟ್ಟಿರೋದು ಸಾರ್ವಜನಿಕರನ್ನ, ಮತ್ತೆ ಐ ಥಿಂಕ್ ಅದರಲ್ಲಿ ವಾಹನದಲ್ಲಿ ಸಾರ್ವಜನಿಕರನ್ನ ಕುಂಡಿಸ್ಕೊಂಡು ಹೋಗ್ಲಿಕ್ಕೆ. ಹೆಚ್ಚು ಕಡಿಮೆ ಒಂದು ಬಸ್ಸಲ್ಲಿ 2 ಲಾರಿಗಿಂತ ಹೆಚ್ಚಿನ ಲಗೇಜಸ್, ಅಂದ್ರೆ ಬೇಸಿಕಲಿ ಟ್ರಾನ್ಸ್ಪೋರ್ಟ್ ತುಂಬಿಕೊಂಡು ಇವರುಗಳು ಬರೀ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗೆ ಬಸ್ಸುಗಳನ್ನ ಬಳಸುವಂತ ಕೆಲಸಕ್ಕೆ ಎಂಟೈರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಿದೆ. ಕರ್ನೂನಲ್ಲಿ 20 ಜನ ಸತ್ತೋಯ್ದ್ರಪ್ಪ. ಹೂ ಹ್ಯಾಸ್ ಟು ಬಿಲ್ಡ್ ಅಕೌಂಟಬಲ್? RTO ಅವರು ಜವಾಬ್ದಾರಿ ಇಲ್ವಾ? ಕರ್ನಾಟಕದ RTOಗಳಿಗೆ ಬಸ್ಸುಗಳಿಂದ ಮಿನಿಮಮ್ ಒಂದು ತಿಂಗಳಿಗೆ ಬರುವಂತ ಮಾಮೂಲಿಯ ಹಣ ಸುಮಾರು 1,000 ಕೋಟಿ ಅಂತ. ಜಸ್ಟ್ ಇಮ್ಯಾಜಿನ್, RTO ಅವರು ಈ ಒಂದು ಬಸ್ಸುಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇರಲು ಇವ್ರುಗಳಿಗೆ ಪ್ರತಿ ತಿಂಗಳು ಬರುವಂತ ಕಿಕ್ ಬ್ಯಾಕಿನ ಮೌಲ್ಯ, ಓನ್ಲಿ ಐ ಆಮ್ ಟಾಕಿಂಗ್ ಅಬೌಟ್ RTOಗೆ ಮಾಮೂಲಿ ಬರುತ್ತೆ ಈ ಬಸ್ಸುಗಳಿಂದ. ಅದಕ್ಕೋಸ್ಕರನೇ ಈ RTO ಅವರು ಯಾವುದೇ ಬಸ್ಸುಗಳ ಮೇಲೆ ಅಲ್ಲರಿ ನಿಮಗೆ ಪರ್ಮಿಟ್ ಕೊಟ್ಟಿರೋದು RTO ಪ್ಯಾಸೆಂಜರ್ ಹೊಡಿಲಿಕ್ಕೆ. ನಿಮ್ಗೆ 2 ಲಾರಿ ಲಗೇಜ್ಗಳನ್ನ ಅದರಲ್ಲಿ 2 ಲಾರಿ ಲಗೇಜ್ ಹೊಡಿಯಂಗಿದ್ರೆ ಅದನ್ನ ಲಗೇಜ್ ಬಸ್ ಅಂತ, ಲಗೇಜ್ ಕಂಟೈನರ್ ಅಂತ ಮಾಡಿ ಅದರಲ್ಲಿ ಜನ ಯಾಕೆ ಹೊಡಿತೀರಾ? ಜನ ಹೊಡಿಯೋ ಬಸ್ಸಲ್ಲಿ ಲಗೇಜ್ಗಳನ್ನ ತುಂಬಿಕೊಂಡದು. ಕರ್ನೂರಲ್ಲಿ ಸುಟ್ಟಿ ಬೂದಿ ಆದ್ರಲ್ಲ ಆ 20 ಜನ, ಅವ್ರಿಗೆ ಜೀವ ಯಾರು ಕೊಡ್ತೀರಾ? ಸರ್ಕಾರ ಕೊಡ್ತೀರಾ? ಬರೀ ಕರ್ನೂಲ್ ಕತೆ ಅಂತಲ್ಲ, ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಲಕ್ಸುರಿ ಬಸ್ಗಳಲ್ಲಿ, ಒಂದೊಂದು ಲಕ್ಸುರಿ ವೋಲ್ವೋ ಬಸ್ಗಳಲ್ಲಿ 2 ಲಾರಿ ಟಾಪ್ ಅಲ್ಲಿ, ಆ ಬಾಟಮ್ ಅಲ್ಲಿ ಎಲ್ಲ ಫುಲ್ ಇವರು ಲಗೇಜ್ ಅನ್ನ ತುಂಬಿಕೊಂಡು, ಇವರುಗಳು ಬೇಸಿಕಲಿ ಆ ಬಸ್ಸುಗಳನ್ನ ಬಳಸೋದು ಲಗೇಜ್ ಟ್ರಾನ್ಸ್ಪೋರ್ಟ್ಗೋಸ್ಕರ. ಆದ್ರೆ ಪರ್ಮಿಟ್ ತಗೊಂಡಿರೋದು ಪ್ಯಾಸೆಂಜರ್ ಹೊಡಿಲಿಕ್ಕೆ. ಪ್ಯಾಸೆಂಜರ್ ಬಸ್ ಅಲ್ಲಿ 2 ಲಾರಿ ನೀವು ಲಗೇಜ್ಗಳನ್ನ ತುಂಬಿಕೊಂಡು, ನನ್ಗೆ ಯಾರೋ ಹೇಳಿದ್ದು, ನಾನು ಬೆಳಗ್ಗೆಯಿಂದ ಒಂದಷ್ಟು ವಿ ಆರ್ ಟೇಕಿಂಗ್ ಫೀಡ್ಬ್ಯಾಕ್. ಈ ಕರ್ನೂರಲ್ಲಿ ಬಸ್ ಸುಟ್ಟೋಯ್ತಲ್ಲ, ಅದಕ್ಕೆ ಮೇಜರ್ ಕಾರಣ ಲಗೇಜ್. ಅದರಲ್ಲಿದ್ದಂತ ಪೇಪರ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು. ಈ ಟ್ರಾನ್ಸ್ಪೋರ್ಟ್ ಏನಿದೆ, ಆ ವೋಲ್ವೋ ಬಸ್ ಅಲ್ಲಿ ಹೆಚ್ಚು ಕಮ್ಮಿ ಕೆಳಗಡೆನೆ 1.5 ಲಾರಿ ಲಗೇಜ್ ಇರುತ್ತೆ. ಮೇಲೆ ಹೆಚ್ಚು ಕಮ್ಮಿ 1.5 ಲಾರಿ, 3 ಲಾರಿ ಲಗೇಜ್ ಒಂದು ಬಸ್ ಮೇಲೆ ಹಾಕೊಂಡು ಸೆಂಟ್ರಲ್ ಜನನ್ ಕುಣಿಸ್ಕೊಂಡು ಅದು ಬೆಂಕಿ ಅಂಟ್ಕಂತು ಅಂತಂದ್ರೆ, ಜನ ಸತ್ತೋಯ್ತು ಅಂತಂದ್ರೆ RTO ಅವರೇ ನಿಮ್ಮನ್ನ ಜೈಲ್ಗೆ ಹಾಕ್ಬೇಕಾ ಬೇಡ?
RTO ಅಧಿಕಾರಿಗಳನ್ನ ಜೈಲ್ಗೆ ಹಾಕ್ಬೇಕಾ ಬೇಡ? ನಿಮ್ಮನ್ನ ಯಾಕೆ ನಾವು ಜೈಲ್ಗೆ ಹಾಕಿಸಬಾರ್ದು? ನೀವು ಕಳ್ಕೊಂಡವ್ರಿಗೆ ಗೊತ್ತಿರ್ತದೆ ಜೀವದ ಬೆಲೆ. ಸೌಜನ್ಯ ಮನೆಯವರಿಗೆ ಗೊತ್ತು, ಸೌಜನ್ಯ ಕಳ್ಕೊಂಡು ಅವ್ರ ಮನೆ ಏನಾಗಿದೆ ಅಂತ. ನಮಗ್ ಗೊತ್ತು, ನಮ್ ತಂದೆ ತಾಯಿ ಸತ್ತಾಗ ನಮ್ಗೆ ಹಿಂಗ್ ಫೀಲ್ ಆಗುತ್ತೆ ಅಂತ. ನಿಮ್ ಮನೇಲೂ ಅಷ್ಟೇ, ಯಾರನ್ನ ಕಳೆದೋದಾಗ ಸತ್ತೋದಾಗ ಅದ್ರ ನೋವು ಗೊತ್ತಾಗತ್ತೆ. ಯಾರೋ ಕರ್ನೂಲಲ್ಲಿ ಯಾರೋ ಮಕ್ಕಳು ಸತ್ತಿದ್ರೆ ನಮ್ಗೆಲ್ಲ ಅರ್ಥ ಆಗಲ್ಲ. RTO ಮಾಫಿಯಾ ಈ ಬಸ್ಗಳಲ್ಲಿ ಲಗೇಜ್ ಹೊಡಿಲಿಕ್ಕೆ 1,000 ಕೋಟಿ ಲಂಚವನ್ನ ಪ್ರತಿ ತಿಂಗಳು ಪೀಕ್ತಾ ಇದೆ ಅಂತ ಒಂದು ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್, ಒಂದು ಇಂಟೆಲ್ ಇನ್ಫಾರ್ಮೇಶನ್. ಈಗ ಮಾನ್ಯ ಟ್ರಾನ್ಸ್ಪೋರ್ಟ್ ಕಮಿಷನರ್ ರಾಮಲಿಂಗಾರೆಡ್ಡಿ ಅವರೇ, ಈ ಬಸ್ಗಳಲ್ಲಿ ಜನಗಳನ್ನ ಕರೆದುಕೊಂಡು ಹೋಗೋ ಬಸ್ಸಲ್ಲಿ 3 ಲಾರಿ ಲಗೇಜ್ಗಳನ್ನ ಹಾಕೊಂಡು ದಂಧೆ ಮಾಡೋ ಅಂತ ಈ ಬಸ್ ಓನರ್ಗಳು, ಬಸ್ ಡ್ರೈವರ್ಗಳ ಬಗ್ಗೆ ಕ್ರಮ ಯಾಕೆ RTO ಅವ್ರು ಮಾಡ್ತಾ ಇಲ್ಲ? 1,000 ಕೋಟಿ ರೂಪಾಯಿ ಲಂಚ ಪ್ರತಿ ತಿಂಗಳು RTOಗೆ ಬಸ್ಗಳಿಂದ ಹೋಗ್ತಾ ಇದೆ. ಇದು ನಿಜಾನ? ನಿಜ ಅಲ್ಲ ಅಂತಂದ್ರೆ ಈ ಬಸ್ಗಳಲ್ಲಿ ಲಗೇಜ್ ತುಂಬಕ್ಕೆ ಅದು ಎಲ್ಲ. ಆಮೇಲೆ ನಿಮ್ದೇ ಮಿನಿಸ್ಟರ್ದು 500 ಬಸ್ ಇದೆಯಂತೆ, ನಮ್ದೇ ಸರ್ಕಾರ ಇದೆ, ಯಾರು ಕ್ರಮ ತಗೊಳ್ಬೇಡಿ ಅಂತ ಹೇಳಿ ಮಿನಿಸ್ಟ್ರಿ RTO ಅವ್ರಿಗೆ ಹೇಳಿರೋದ್ರಿಂದ RTO ಅಧಿಕಾರಿಗಳು ಕ್ರಮ ತೆಗಿತಾ ಇಲ್ಲ ಅಂತೆ. ಬಸ್ಸುಗಳು ಹೊಡೆಯೋ ಜನರನ್ನ ಕರೆದುಕೊಂಡು ಹೋಗೋ ಬಸ್ಸಲ್ಲಿ ಲಗೇಜ್ಗಳನ್ನ ಹೊಡೆದು ಕರ್ನೂಲ್ ತರ ಬೆಂಕಿ ಅವಘಡಕ್ಕೆ ಸಿಕ್ಕಾಕೊಂಡ್ರೆ 20 ಜನ ಸುಟ್ಟು ಬೂದಿ ಆಗಿದಾರಲ್ಲ, ಅವರ ಜೀವಕ್ಕೆ RTO ಅಧಿಕಾರಿಗಳು, ಸರ್ಕಾರಗಳು ಜವಾಬ್ದಾರಿ ಅಲ್ವಾ? RTO ಅಧಿಕಾರಿಗಳು ಏನೋ ಪ್ಯಾಸೆಂಜರ್ಸ್ ಹೊಡೆಯೋ ಬಸ್ಗಳಲ್ಲಿ ಲಗೇಜ್ ಅನ್ನ ಸ್ಟಾಪ್ ಮಾಡಿದ್ರೆ ಈ ಕರ್ನೂಲ್ ಇನ್ಸಿಡೆಂಟ್ ನಿಲ್ಬೋದಾಗಿತ್ತಲ್ವಾ? ಕರ್ನೂಲ್ ಇನ್ಸಿಡೆಂಟ್ ನಮ್ಮ ಕಣ್ಣಿಗೆ ಬಿದ್ದಿದೆ. ಆದ್ರೆ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದ ಬಸ್ಸಸ್ 2.5-3 ಲಾರಿ ಲಗೇಜ್ ಅನ್ನ ಕೆಳಗಡೆ ಟಾಪಲ್ ಹಾಕೊಂಡು ಹೊಡಿತಾರೆ. ದೇ ಆರ್ ಜಸ್ಟ್ ಕ್ಯಾರಿಂಗ್ ಎ ಬಾಂಬ್. ಒಂದು ಬಾಂಬ್ ರೀತಿ ಈ ಒಂದು ಲಗೇಜ್ಗಳು ವರ್ಕ್ ಆಗುತ್ತೆ. ಬೆಂಕಿ ಅಂಟ್ಕೊಂಡ್ರೆ ಜನ ಹೊರಗಡೆನೂ ಬರಕ್ಕಾಗಲ್ಲ, ಯಾಕಂದ್ರೆ ಬಾಟಮ್ ಅಲ್ಲೂ ಫ್ಯೂಲ್ ಇರ್ತದೆ, ಗಾಡಿನಲ್ಲಿ ಫ್ಯೂಲ್ ಇರ್ತದೆ, ಟಾಪ್ ಅಲ್ಲಿ ಲಗೇಜ್ ಇರ್ತದೆ. ಇವೆಲ್ಲ 3 ಹತ್ಕೊಂಡಾಗ ಜನರು ಹೊರಗಡೆ ಬರ್ಲಿಕ್ಕಾಗಲ್ಲ. ನೀವು ಒಂದು ಕೆಲಸ ಮಾಡಬಹುದು, ಪ್ಯಾಸೆಂಜರ್ ಬಸ್ ಅಲ್ಲಿ ಮಾತ್ರ ಟ್ರಾವೆಲ್ ಮಾಡಿ. ಲಗೇಜ್ ಆಗುವಂತ ಬಸ್ ಅನ್ನ ನೀವೇ ಹೇಳಿ, ಅಥವಾ RTOಗೆ ನೀವೇ ಫೋನ್ ಮಾಡಿ. RTO ಅಧಿಕಾರಿಗಳು, ಟ್ರಾನ್ಸ್ಪೋರ್ಟ್ ಕಮಿಷನರ್ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತ ಹೇಳುತ್ತೆ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಕನ್ನಡದಲ್ಲೂ ಕನ್ನಡ.